ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಇದೊಂದು ಮರುಜನ್ಮ ಅಂತಂದ್ರೂ ತಪ್ಪಾಗೋದಿಲ್ಲ. ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಆಗಿ ಜೈಲು ಸೇರಿದ್ದ ರೇವಣ್ಣಗೆ ಜಾಮೀನು ಸಿಕ್ಕಿದೆ. 6 ದಿನಗಳ ಜೈಲು ವಾಸ ಅಂತ್ಯ ಆಗಿದೆ. ಜೈಲಿಂದ ನೇರವಾಗಿ ಪದ್ಮನಾಭನಗರದ ತಮ್ಮ ತಂದೆಯ ನಿವಾಸಕ್ಕೆ ಭೇಟಿ ನೀಡಿದ ರೇವಣ್ಣ ದೇವೇಗೌಡರ ಆಶೀರ್ವಾದ ಪಡೆದಿದ್ದಾರೆ. ಬಂಧನವಾದ 10 ದಿನಗಳ ಬಳಿಕ ಎಚ್.ಡಿ. ರೇವಣ್ಣ ರಿಲೀಸ್. ಪರಪ್ಪನ ಅಗ್ರಹಾರದ ಜೈಲಿಂದ ಹೊರಬಂದ ಮಾಜಿ ಮಿನಿಸ್ಟರ್. ಮೇ 4 ಅರೆಸ್ಟ್, ಮೇ 14 ರಿಲೀಸ್. ಕಳೆದ 10 ದಿನಗಳಿಂದ ಪಂಜರದೊಳಗಿನ ಪಕ್ಷಿಯಾಗಿದ್ದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಗರಿಬಿಚ್ಚಿ ಹೊರಬಂದಿದ್ದಾರೆ. ಹೊಳೆನರಸೀಪುರದ ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ಷರತ್ತುಬದ್ಧ ಜಾಮೀನು ನೀಡಿರುವ ಕಾರಣ ಪರಪ್ಪನ ಅಗ್ರಹಾರದ ಪಂಜರದಿಂದ ಹೊರಬಂದಿದ್ದಾರೆ. ಸಂತ್ರಸ್ತ ಮಹಿಳೆಯ ಅಪಹರಣ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಮೇ 4ರಂದು ರೇವಣ್ಣರನ್ನ ಅರೆಸ್ಟ್ ಮಾಡಿದ್ರು. ಬಳಿಕ ತನಿಖೆ, ವಿಚಾರಣೆ ನಡೆಸಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ರು. ಆದ್ರೆ ನಿನ್ನೆ ಸೋಮವಾರ ಜಾಮೀನು ಅರ್ಜಿ ವಿಚಾರಣೆ ನಡೆಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿತ್ತು. ನಿನ್ನೆಯೇ ಜಾಮೀನು ಸಿಕ್ಕರೂ ರೇವಣ್ಣ ಮಾತ್ರ ಬಿಡುಗಡೆಯಾಗಿದ್ದು ಇವತ್ತು. ಕೋರ್ಟ್ ವಿಧಿಸಿದ ಷರತ್ತುಗಳನ್ನ ಪೂರೈಸಿದ ಬಳಿಕ ಜೈಲಧಿಕಾರಿಗಳು ಪರಪ್ಪನ ಅಗ್ರಹಾರದಿಂದ ರೇವಣ್ಣರನ್ನ ರಿಲೀಸ್ ಮಾಡಿದ್ರು. ಜಾಮೀನು ಸಿಕ್ಕ ಹಿನ್ನೆಲೆ ಜೈಲಿನಲ್ಲಿ ಮುಂಜಾನೆಯೇ ಎದ್ದು ರೇವಣ್ಣ ದೇವರ ಶ್ಲೋಕ ಪಠಣೆ ಮಾಡಿದ್ರಂತೆ. ಇನ್ನು ರೇವಣ್ಣ ಹೊರಬರ್ತಿದ್ದಂತೆ ಅವರ ಅಭಿಮಾನಿಗಳು ರೇವಣ್ಣ ಪರ ಘೋಷಣೆ ಕೂಗಿದ್ದಾರೆ. ನನಗೆ ನ್ಯಾಯಾಂಗದ ಬಗ್ಗೆ ಅಪಾರವಾದಂತ ಗೌರವ ಇದೆ. ಇವತ್ತು ಕಳೆದ 11 ದಿವಸದಿಂದ ನ್ಯಾಯಾಂಗದ ಆದೇಶ ಪಾಲಿಸಿದ್ದೀನಿ. ನಾನು ಹೆಚ್ಚಿಗೆ ಏನು ಹೇಳಕ್ ಹೋಗಲ್ಲ. ದೇವರಿಗೆ ಮೇಲೆ ನನಗೆ ನಂಬಿಕೆ ಇದೆ. ಈ ಆಪಾದನೆಯಿಂದ ನಾನು ಹೊರಬರ್ತೀನಿ, ದೇವರ ಮೇಲೆ ನಂಬಿಕೆ ಇದೆ. ನನಗೆ ಏನಿಲ್ಲ, ನಾನು ಯಾವುದೇ ಇದಿಲ್ಲ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದ ಆದೇಶಗಳನ್ನ ಪಾಲಿಸ್ತೀನಿ ಅಷ್ಟೇ. ನಾನು ಯಾವುದೇ ಬೇರೆ ರಿಯಾಕ್ಟ್ ಮಾಡಲ್ಲ. ಪರಪ್ಪನ ಅಗ್ರಹಾರದಿಂದ ನೇರ ತಂದೆ ನಿವಾಸಕ್ಕೆ ಆಗಮನ. ರೇವಣ್ಣರನ್ನ ಸ್ವಾಗತಿಸಿದ ಸಹೋದರ ಕುಮಾರಸ್ವಾಮಿ. ಮೇ 4ರಂದು ದೇವೇಗೌಡರ ಇದೇ ನಿವಾಸದಿಂದ ಎಸ್ಐಟಿ ಅಧಿಕಾರಿಗಳು ರೇವಣ್ಣರನ್ನ ಅರೆಸ್ಟ್ ಮಾಡಿದ್ರು. ಇವತ್ತು ಪರಪ್ಪನ ಅಗ್ರಹಾರ ಜೈಲಿಂದ ಹೊರಬರ್ತಿದ್ದಂತೆ ರೇವಣ್ಣ ಜೈಲಿಂದ ನೇರವಾಗಿ ತಂದೆಯವರಾದ ದೇವೇಗೌಡರ ಪದ್ಮನಾಭ ನಿವಾಸಕ್ಕೆ ಆಗಮಿಸಿದ್ರು. ಈ ವೇಳೆ ಸಹೋದರ ರೇವಣ್ಣರನ್ನ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸ್ವಾಗತಿಸಿದ್ರು ಹಾಗೂ ರೇವಣ್ಣಗೆ ಕೆಂಪು ನೀರಿನ ಆರತಿ ಮಾಡಿ ಒಳಗೆ ಬರಮಾಡಿಕೊಳ್ಳಲಾಯಿತು. ಬಳಿಕ ಕೆಲ ಸಮಯ ತಂದೆ ದೇವೇಗೌಡರ ಜೊತೆ ರೇವಣ್ಣ ಮಾತುಕತೆ ನಡೆಸಿದ್ರು. ಇನ್ನು ಮಗನನ್ನ ನೋಡಿ ತಂದೆ ಎಚ್.ಡಿ. ದೇವೇಗೌಡರು ಕಣ್ಣೀರು ಹಾಕಿದ್ದು ಈ ವೇಳೆ ಇಡೀ ಮನೆಯಲ್ಲಿ ಮೌನ ಆವರಿಸಿತ್ತು. ಕಾರ್ಯಕರ್ತರ ಭೇಟಿ ವೇಳೆ ಭಾವುಕರಾದ ರೇವಣ್ಣ. ಜೈಲಿಂದ ರಿಲೀಸ್ ಆದ ರೇವಣ್ಣ ಎಚ್.ಡಿ. ದೇವೇಗೌಡರ ನಿವಾಸಕ್ಕೆ ಬರುವ ಸುದ್ದಿ ಕೇಳಿ ಅವರ ಅಭಿಮಾನಿಗಳು ಮತ್ತು ಪಕ್ಷದ ಕಾರ್ಯಕರ್ತರು ದೇವೇಗೌಡರ ನಿವಾಸದ ಬಳಿ ಜಮಾಯಿಸಿದ್ರು. ಎಚ್.ಡಿ. ರೇವಣ್ಣ ಬರ್ತಿದ್ದಂತೆ ಜೈಕಾರ ಹಾಕಿದ್ರು. ಇನ್ನು ಕಾರ್ಯಕರ್ತರನ್ನ ಭೇಟಿಯಾದ ವೇಳೆ ಎಚ್.ಡಿ. ರೇವಣ್ಣ ಭಾವುಕರಾಗಿದ್ದು ಕಂಡುಬಂತು. ತಂದೆಯ ಆಶೀರ್ವಾದ ಪಡೆದು ರೇವಣ್ಣ ಟೆಂಪಲ್ ರನ್. ಇನ್ನು ತಂದೆಯ ಆಶೀರ್ವಾದ ಪಡೆದ ಬಳಿಕ ಎಚ್.ಡಿ. ರೇವಣ್ಣ ಟೆಂಪಲ್ ರನ್ ನಡೆಸಿದ್ರು. ಜೆಪಿ ನಗರದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು. ಇನ್ನು ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ, ಶೃಂಗೇರಿ ದೇವಸ್ಥಾನಕ್ಕೆ ತೆರಳಿ ದರ್ಶನ ಪಡೆದು ನಾಳೆ ಹೊಳೆನರಸೀಪುರಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ತಿಳಿದು ಬಂದಿದೆ. ಒಟ್ಟಾರೆ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ರೇವಣ್ಣ 10 ದಿನಗಳ ಬಳಿಕ ಬಿಡುಗಡೆಯಾಗಿದ್ದಾರೆ. ಆದ್ರೆ ಬಿಡುಗಡೆಯಾದ್ರೂ ಅವರ ಮೊಗದಲ್ಲಿ ಖುಷಿ ಇಲ್ಲ. ಕಾರಣ ಪೆನ್ ಡ್ರೈವ್ ಕೇಸ್ನಲ್ಲಿ ಪುತ್ರ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಹೀಗಾಗಿ ಪುತ್ರನಿಲ್ಲದ ಕೊರಗು ರೇವಣ್ಣರನ್ನ ಕಾಡುತ್ತಿದೆ. ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.